ಯಕ್ಷಗಾನ ಅಂದ್ರೆ ಸಾಮಾನ್ಯವಾಗಿ ಕರಾವಳಿ ಭಾಗದ ದೊಡ್ಡ ರಂಗ ಪ್ರದರ್ಶನಗಳು ನೆನಪಾಗುತ್ತವೆ. ಆದರೆ ಮಲೆನಾಡಿನಲ್ಲಿ ಮಳೆಗಾಲದ ಸಮಯದಲ್ಲಿ ಮನೆ ಮನೆಗೆ ತೆರಳಿ ಸಣ್ಣ ಅವಧಿಯ ಪ್ರದರ್ಶನ ನೀಡುವ ವಿಶಿಷ್ಟ ಚಿಕ್ಕಮೇಳ ಸಂಪ್ರದಾಯ ಇಂದಿಗೂ ಜೀವಂತ ಆಗಿರೋದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನಲ್ಲಿ ಗಮನ ಸೆಳೆದಿದೆ. ಮಳೆಗಾಲ ಆರಂಭ ಆದಾಗ ದೊಡ್ಡ ಯಕ್ಷಗಾನ ಮೇಳಗಳ ಪ್ರದರ್ಶನ ಸ್ಥಗಿತಗೊಳ್ಳುವ ಹಿನ್ನೆಲೆಯಲ್ಲಿ ಭಾಗವತರು, ವಾದಕರು ಹಾಗೂ ಸಣ್ಣ ತಂಡದ ಕಲಾವಿದರು ಸೇರಿ 4-5 ಜನರ ಗುಂಪು ಮನೆ ಮನೆಗೆ ತೆರಳಿ ಚಿಕ್ಕಮೇಳ ಪ್ರದರ್ಶನವನ್ನು ನೀಡುತ್ತಾರೆ. ಸಂಜೆ 7ರಿಂದ ರಾತ್ರಿ 11ರ ನಡುವೆ ಪ್ರತಿ ಮನೆಯಲ್ಲೂ 10ರಿಂದ 15 ನಿಮಿಷಗಳ ಕಾಲ ಪುರಾಣ ಪ್ರಸಂಗಗಳ ದೃಶ್ಯಗಳನ್ನು ಪ್ರದರ್ಶಿಸಲಾಗುತ್ತದೆ. ಮನೆಯ ಚಾವಡಿಯೇ ರಂಗಸ್ಥಳವಾಗಿದ್ದು ಮನೆಯವರೇ ಪ್ರೇಕ್ಷಕರಾಗಿ ಭಾಗವಹಿಸುತ್ತಾರೆ. ಇನ್ನು ಪ್ರದರ್ಶನಕ್ಕಾಗಿ ಮನೆಯವರು ಅಕ್ಕಿ, ಹೂ, ವೀಳ್ಯದೆಲೆ, ಅಡಿಕೆ ಹಾಗೂ ದಕ್ಷಿಣ ನೀಡುವ ಪರಂಪರೆ ಇದ್ದು ನಂತರ ಕಲಾವಿದರು ಊರಿನ ದೇವಸ್ಥಾನದಲ್ಲಿ ತಂಗುತ್ತಾರೆ. ಈ ಸಂಪ್ರದಾಯದ ಹಿಂದೆ ಮನೆಗೆ ಯಕ್ಷಗಾನ ಬಂದರೆ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆಯು ಜನಮಾನಸದಲ್ಲಿ ಬೇರೂರಿದೆ. ಜೊತೆಗೆ ಮಳೆಗಾಲದಲ್ಲಿ ಕಲಾವಿದರಿಗೆ ಜೀವನೋಪಾಯವಾಗಿಯೂ ಇದು ಮಹತ್ವವನ್ನು ಪಡೆದಿದೆ. ಒಟ್ಟಾರೆ ಮಲೆನಾಡಿನ ಈ ವಿಶಿಷ್ಟ ಚಿಕ್ಕಮೇಳ ಸಂಪ್ರದಾಯ ಯಕ್ಷಗಾನದ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟುಕೊಂಡಿದ್ದು ಗ್ರಾಮೀಣ ಜೀವನ ಮತ್ತು ಕಲಾ ಪರಂಪರೆಯ ಸುಂದರ ಸಂಗಮವಾಗಿ ಮುಂದುವರಿತಾ ಇದೆ.